ಸೊ ಅಕ್ಷಯ್ ಕಲ್ಪ ಗೀ ಇದೆ ಆ್ಯಂಡ್ ಅವರ ಬ್ರೆಡ್ ಇದೆ ಆ್ಯಂಡ್ ಚೆಡರ್ ಚೀಸ್ ಕೂಡ ಇದೆ. ಮಲ್ಟಿ ಫ್ಲೋರಲ್ ರಾ ಹನಿ, ಓ ಹನಿ ಬೀ ಕೂಡ ಇದೆ. ಇಟ್ಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಬಟ್ ಹೆವಿ ಸುಡ್ತಾ ಇದೆ, ಕೈ ಎಲ್ಲ ಸುಡ್ತಾ ಇದೆ, ಕಣ್ಣು ಉರಿತಾ ಇದೆ. ಇದೆಲ್ಲ BTS ಹಾಕೊಳ್ಳಿ ಅಂತ. ಅದೇ ಒಳ್ಳೆಲ್ಲ ಅಡುಗೆ ಮಾಡೋದು ಅಷ್ಟು ಈಸಿ ಅಲ್ಲ, ಸಿಕ್ಕಾವಡೆ ಕಷ್ಟ. ಇಲ್ಲಿ ನೋಡಿ ಆಲ್ರೆಡಿ ಕೆಂಪು ಆಗ್ಬಿಟ್ಟು. ಓಕೆ, ಕ್ಯಾರೆಟ್ ಹಲ್ವಾ ರೆಡಿ ಇದೆ. ಸೊ ಸರ್ವ್ ಮಾಡೋಣ. ನೀವು ಟೇಸ್ಟ್ ಮಾಡಿ ಹೇಳಿ ನನಗೆ. ನಿಮ್ಮ ಕಷ್ಟ ನೋಡೋಕ್ಕಾಗ್ತಿದ್ದಿಲ್ಲ. ಕಷ್ಟ ಏನಿಲ್ಲಪ್ಪ, ನಾನು ಇಷ್ಟಪಟ್ಟೆ ಅಡುಗೆ ಮಾಡಿರೋದು. ಕಷ್ಟ ಅಂದರೆ ಫಸ್ಟ್ ಟೈಮ್ ಸೌದೆ ಒಲೆಯಲ್ಲಿ, ಅದು ಪರವಾಗಿಲ್ಲ. ಸೂಪರ್, ಚೆನ್ನಾಗಿದೆಯಾ? ರಿಯಲಿ ವೆರಿ ನೈಸ್. ಓಕೆ, ಯೂಶಲಿ ಸ್ಯಾಲಡ್ಸ್ಗೆಲ್ಲ ಆಲಿವ್ ಆಯಿಲ್ ಯೂಸ್ ಮಾಡ್ತಾರೆ. ನಾನು ಇವತ್ತು ವರ್ಜಿನ್ ಕೋಕೋನಟ್ ಆಯಿಲ್ ಆರ್ಗ್ಯಾನಿಕ್ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಸೊ ಇವಾಗ ಒಂದು ಹೆಲ್ದಿಯಾಗಿ ಒಂದು ಸ್ಯಾಲಡ್ ಮಾಡೋಣ ಅಂತ. ಚೆರಿ ಟೊಮೆಟೋಸ್ ಆ್ಯಕ್ಚುಲಿ ತುಂಬ ಸ್ವೀಟ್ ಫ್ಲೇವರ್ ಕೊಡುತ್ತೆ, ಒಂಥರ ತುಂಬ ಚೆನ್ನಾಗಿರುತ್ತೆ, ಮೌತ್ ಫೀಲ್ ತುಂಬ ಚೆನ್ನಾಗಿರುತ್ತೆ ತಿಂದರೆ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್. ಹಾಯ್ ಎಲ್ರಿಗೂ, ಗುಡ್ ಮಾರ್ನಿಂಗ್. ಈಗ 6 o'clock ಆ್ಯಂಡ್ ಈಗ ಹಸುಗಳನ್ನ ಮಿಲ್ಕಿಂಗ್ ಮಾಡ್ತಾರೆ. ಸೊ ಈ ಪ್ರಾಸೆಸ್ನ ನೋಡೋಕ್ಕೆ ನಾನು ಇಷ್ಟು ಬೇಗ ಎದ್ದು ಬಂದಿದ್ದೀನಿ. ಸೊ ಎಕ್ಸ್ಪ್ಲೇನ್ ಮಾಡಿ ಮ್ಯಾಮ್, ಹೇಗೆ ಮಿಲ್ಕಿಂಗ್ ಎಲ್ಲ ಮಾಡ್ತೀರಾ, ಹೇಗೆ ಈ ಪ್ರಾಸೆಸ್ ನಡೆಯುತ್ತೆ? ನಮ್ಮಲ್ಲಿ 2 times ಮಿಲ್ಕಿಂಗ್ ಮಾಡ್ತೀವಿ, ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್. ಟೈಮ್ ಮಾಡಲ್ಲ, ಅವೇ ಬಂದು ಪ್ರಾಡಕ್ಟ್ಸ್. ಸ್ಟಾರ್ಟಿಂಗ್ ವಾಟರ್ಲಿ ಟೀಟ್ನ ವಾಶ್ ಮಾಡ್ತೀವಿ. ನೆಕ್ಸ್ಟ್ ನೋಡ್ಬೋದು ಸಪ್ರೇಟ್ ಆಗಿ ಒಂದೊಂದು ಹಸುಗೂ ಇಂಡಿವಿಜುವಲ್ ಟವಲ್ ಯೂಸ್ ಮಾಡ್ತೀವಿ. ಒಂದ್ ಕಾರ್ನರ್ ಒರೆಸಿದ ಇನ್ನೊಂದು ಕಾರ್ನರ್ ಒರೆಸಲ್ಲ. ಯಾಕೆ ಅಂದ್ರೆ ಒಂದ್ ಟೀಟಲ್ಲಿ ಇರೋ ಬ್ಯಾಕ್ಟೀರಿಯಾ ಹೋಗ್ಬಾರ್ದು ಅಂತ ಸಪ್ರೇಟ್ ಈಚ್ ಕಾರ್ನರ್ ಅಲ್ಲಿ ಈಚ್ ಟೀಟ್ ನ ವೈಪ್ ಮಾಡ್ತೀವಿ. ನೆಕ್ಸ್ಟ್ ಲ್ಯಾಕ್ಟಿಕ್ ಆಸಿಡ್ ಪ್ಲಸ್ ಗ್ಲಿಸರಲ್ ಇರುತ್ತೆ. ಇದನ್ನ ಮಾಯಿಶ್ಚರೈಸರ್ ತರ ನಾವು ಅದನ್ನ ಯೂಸ್ ಮಾಡ್ತೇವೆ. ಒಂದು ಬಕೆಟ್ ಮಿಲ್ಕ್ ಇದೆ, ಯಾವ್ದಾರ ಒಂದು ಇದ್ರೆ ಯಾವ್ದಾರ ಒಂದು ಕರು ಹಾಕಿದ್ರೆ ಸಪ್ರೇಟ್ ಮಾಡಿ ಕರುಗೆ ಹಾಲು, ಮಿಕ್ಕಿನ ಹಾಲೆಲ್ಲ ಈ ಪೈಪಲ್ಲಿ ಕಂಟೈನರಿಗೆ ಬರುತ್ತೆ. ಈ ಕಂಟೈನರ್ ಇಂದ ಈ ಪೈಪಿಂದ ನಾವು ಕ್ಯಾನಿಗೆ ಹಾಲು ಡಂಪ್ ಮಾಡ್ಕೊತೀವಿ. ಡಂಪ್ ಮಾಡ್ಕೊಂಡು ಇವಾಗ ನೋಡ್ಬೋದು AMQ ಅಂತ ಕರಿತೀವಿ, ಆಟೋಮೆಟಿಕ್ ಮಿಲ್ಕ್ ಕಲೆಕ್ಷನ್ ಯೂನಿಟ್ ಅಂತ. ಅದರಲ್ಲಿ ನಾವು ಫ್ಯಾಟ್ ಚೆಕ್ ಮಾಡ್ತೀವಿ, ಎಸ್ಎನ್ಎಫ್ ಚೆಕ್ ಮಾಡ್ತೀವಿ, CLR ಚೆಕ್ ಮಾಡ್ತೀವಿ. ಟೆಸ್ಟಿಂಗ್ ಆದ್ಮೇಲೆ ನೆಕ್ಸ್ಟ್ ನಾವು 7 ಟೆಸ್ಟ್ ಮಾಡ್ತೀವಿ. 7 ಟೆಸ್ಟ್ ಇರುತ್ತೆ, ಅದರಲ್ಲಿ 7 ಟೆಸ್ಟ್ ಇರುತ್ತೆ. ಅದರಲ್ಲಿ ನಾವು ಫ್ಯಾಟ್ ಅಂಡ್ ಎಸ್ಎನ್ಎಫ್ ಚೆಕ್ ಮಾಡ್ತೀವಿ, CLR ಅಂತ ಕರೆಕ್ಟ್ ಬ್ಯಾಕ್ ಅದಾದ್ಮೇಲೆ ನಾವು ಅಲ್ಲಿ 7 ಟೆಸ್ಟ್ ಮಾಡ್ತೀವಿ. COB ಆಗಿರ್ಬೋದು, HF ಆಗಿರ್ಬೋದು, ಆಂಟಿಬಯೋಟಿಕ್ಸ್ ಆಗಿರ್ಬೋದು, ಎಜುಮಾಟಿಕ್ಸ್ ಆಗಿರ್ಬೋದು, ಇದನ್ನೆಲ್ಲ ಟೆಸ್ಟ್ ಮಾಡ್ತೀವಿ. ಅದೆಲ್ಲ ನೆಗೆಟಿವ್ ಬಂದರೆ ಮಾತ್ರ ಏನು ರೈಟ್ ನೋಡ್ತಿದ್ರೆ ಬರುತ್ತೆ. ಕೊಡ್ಲಿಲ್ಲ ಅಂತ ನೀವು ಲೇಟಾಗಿ ಬಂದ್ರಿ, ಏನು ಪ್ಲಾನ್ ಮಾಡ್ತೀವಿ. ಆಲ್ ರೈಟ್, ಇವಾಗ ಅವಾಗಲೇ ಹಾರ್ವೆಸ್ಟಿಂಗ್ ಎಲ್ಲ ಮಾಡ್ಕೊಂಡ್ವಿ. ಸೊ ಈಗ ನಾವು ಕುಕ್ಕಿಂಗ್ ಮಾಡೋಣ. ಸೊ ಈ ಒಂದು ಆರ್ಗ್ಯಾನಿಕ್ ಇನ್ಸ್ಪೈರ್ಡ್ ಕುಕ್ಕಿಂಗೇ ಮಾಡೋಣ, ಹೆಲ್ದಿಯಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಕೊಂಡು ಆ್ಯಂಡ್ ಆಲ್ಸೋ ಅಕ್ಷಯ್ ಕಲ್ಪ ಪ್ರಾಡಕ್ಟ್ಸ್ನ ಯೂಸ್ ಮಾಡಿಕೊಂಡು. ಸೊ ಇಲ್ಲಿ ನೋಡ್ಬೋದು ನನ್ನ ಹಿಂದೆ ಒಂದಷ್ಟು ನಾವು ಹಾರ್ವೆಸ್ಟ್ ಮಾಡುವಂಥ ಸೊಪ್ಪುಗಳಿದೆ ಆ್ಯಂಡ್ ಪ್ಲಸ್ ಅವರು ಒಂದು ಸ್ವಲ್ಪ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಇಲ್ಲಿ ಬೇಬಿ ಸ್ಪಿನಚ್ ಇದೆ, ಕರ್ಬೇವಿದೆ ಆ್ಯಂಡ್ ಸ್ಪ್ರಿಂಗ್ ಆನಿಯನ್ ಇದೆ. ಇದು ಬಸಳೆ ಸೊಪ್ಪು, ಇದು 1 ವೆರೈಟಿ ಆಫ್ ಬಸಳೆ ಸೊಪ್ಪು ಇದೆ.
ಒಂದೆಲ್ಗೆ ಸೊಪ್ಪಿದೆ, ಒಂದೆಲ್ಗೆ ಸೊಪ್ಪು, ಕೊತ್ತಂಬರಿ ಇದೆ, ಮೆಂತ್ಯ ಸೊಪ್ಪಿದೆ, ಆ್ಯಂಡ್ ಇದು ಮೊರಿಂಗ. ಓಕೆ, ಡ್ರಮ್ ಸ್ಟಿಕ್ ಲೀವ್ಸ್ ಅಂತ ನಾನು ಏನು ಹೇಳ್ತೀನಿ, ಮೊರಿಂಗ, ನುಗ್ಗೆಕಾಯಿ ಸೊಪ್ಪು. ಓಕೆ, ಆ್ಯಂಡ್ ಇಲ್ಲಿ ಬೇಯಿಸಿದ ಮೆಣಸಿನಕಾಯಿ ಇದೆ, ಬೇಯಿಸಿ ಇಟ್ಕೊಂಡಿದ್ದೀವಿ. ಇದು ಸ್ಯಾಲಡ್ ಯೂಸ್ ಆಗುತ್ತೆ. ಆ್ಯಂಡ್ ಇಲ್ಲೊಂದಷ್ಟು ವೆಜಿಟೇಬಲ್ಸ್ ಇದೆ, ಡ್ರೈ ಫ್ರೂಟ್ಸ್ ಇದೆ, ಮತ್ತು ಆಲ್ಸೋ ಕೋಕೋನಟ್ ಆಯಿಲ್ ಇದೆ, ಆರ್ಗ್ಯಾನಿಕ್ ಕೋಕೋನಟ್ ಆಯಿಲ್. ಆ್ಯಂಡ್ ಇಲ್ಲಿ ಕನ್ನಿಕಾ ಅವರು ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ, ಎಲ್ಲ ಪ್ರಿಪ್ರೇಷನ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಕ್ಯಾಪ್ಸಿಕಮ್ಮು, ಕ್ಯಾರೆಟ್ ಕೊಟ್ಟು ಆನಿಯನ್ ಎಲ್ಲ ಚಾಪ್ ಮಾಡಿಕೊಡ್ತಿದ್ದಾರೆ. ಎಲ್ಲ ಪ್ರೆಪ್ ಎಲ್ಲ ಮಾಡಿ ಇವತ್ತು ಕನ್ನಿಕಾ ಅವ್ರು ಮಾಡ್ತಾರೆ. ಆ್ಯಂಡ್ ಇಲ್ಲಿ ಬಂದರೆ ಫುಲ್ ರೇಂಜ್ ಇಲ್ಲ, ಇಲ್ಲಿ ನನಗೆ ಏನು ಬೇಕೋ ಅಷ್ಟು ಪ್ರಾಡಕ್ಟ್ಸ್ ಇದೆ. ಅಕ್ಷಯ ಕಲ್ಪ ಅವ್ರದ್ದು ಸ್ವಲ್ಪ ಹತ್ತಿರ ಬಂದು ನಾನು ಎಲ್ಲ ಪ್ರಾಡಕ್ಟ್ಸ್ ತೋರಿಸ್ತಾ ಹೋಗ್ತೀನಿ. ಸೊ ಅಕ್ಷಯ ಕಲ್ಪ ಗೀ ಇದೆ, ಆ್ಯಂಡ್ ಅವರ ಬ್ರೆಡ್ ಇದೆ, ಆ್ಯಂಡ್ ವಿ ಆಲ್ಸೋ ಹ್ಯಾವ್ ಪೆಪ್ಪರ್ ಚೆಡರ್ ಚೀಸ್. ಪೆಪ್ಪರ್ನ ಚೀಸಲ್ಲಿ ಇನ್ಫ್ಯೂಸ್ ಮಾಡಿದ್ದಾರೆ. ಸೊ ಇದು, ಆ್ಯಂಡ್ ಮೈಲ್ಡ್ ಚೆಡರ್ ಚೀಸ್ ಕೂಡ ಇದೆ. ಆ್ಯಂಡ್ ವಿ ಹ್ಯಾವ್ ಎವ್ರಿಬಡೀಸ್ ಫೇವ್ರೆಟ್ ಅಕ್ಷಯ ಕಲ್ಪ ಅವರ ಆರ್ಗ್ಯಾನಿಕ್ ಪನ್ನೀರ್ ಇದೆ. ಆ್ಯಂಡ್ ವಿ ಹ್ಯಾವ್ ದಿಯರ್ ಮಲ್ಟಿ ಫ್ಲೋರಲ್ ರಾ ಹನಿ. ಹನಿ ಬೀ ಕೂಡ ಇದೆ. ವೆರಿ ರೇರ್ ಫುಡ್. ಓಕೆ, ದಟ್ಸ್ ಲವ್ಲಿ. ಹನಿ ಬೀ ಜೊತೆಗೆ ಹನಿ ಕೂಡ ಇದೆ. ಸೊ ಆ್ಯಕ್ಚುಲಿ ಮಲ್ಟಿ ಫ್ಲೋರಲ್ ಹನಿ ನನಗೆ ಫೇವ್ರೆಟ್, ಆ್ಯಕ್ಚುಲಿ ಮೈ ಫೇವ್ರೆಟ್ ಕೈಂಡ್ ಆಫ್ ಹನಿ. ಸೊ ರಾ ಹನಿ ಅಂತ ಬರ್ತಿದ್ದಾರೆ. ಯಾ, ಸೊ ಪ್ರಾಸೆಸ್ ಮಾಡದೇ ಇರೋವಂಥ ಹನಿ, ಜಾಸ್ತಿ ಪ್ರಾಸೆಸಿಂಗ್ ಮಾಡದೇ ಇರೋವಂಥ ಹನಿ. ಆ್ಯಂಡ್ ವಿ ಹ್ಯಾವ್ ಕೋರ್ಸ್ ಅವರ ಮಿಲ್ಕ್ ಇದೆ, ಅಕ್ಷಯ ಕಲ್ಪ ಅವರ ಮಿಲ್ಕ್. ಆ್ಯಂಡ್ ವಿ ಹ್ಯಾವ್ ದ ಬಟರ್. ಸೊ ಇಷ್ಟು ಪ್ರಾಡಕ್ಟ್ಸ್ ಯೂಸ್ ಮಾಡಿಕೊಂಡು ನಾವಿವತ್ತು ಒಂದು ಸ್ವೀಟ್ ಡಿಶ್ ಮಾಡ್ತೀವಿ, ಹಾಗೆ ಒಂದು ಸ್ಯಾಲೆಡ್ ಕೂಡ ಮಾಡ್ತೀವಿ. ಆ್ಯಂಡ್ ಬ್ರೆಡ್ನ ಯೂಸ್ ಮಾಡಿಕೊಂಡು ಒಂದು ಟೋಸ್ಟ್ ಮಾಡೋಣ ಅಂತ, ಒಂದು ಡಿಫ್ರೆಂಟಾಗಿ ಒಂದು ಟೋಸ್ಟ್ ಮಾಡೋಣ ಅಂತ. ಎಲ್ಲ ಸಿಂಪಲ್ ರೆಸಿಪೀಸೇ, ನೀವು ಮನೇಲಿ ಮಾಡ್ಬೋದು. ಅಕ್ಷಯ ಕಲ್ಪ ಪ್ರಾಡಕ್ಟ್ಸ್ ಯೂಸ್ ಮಾಡ್ಕೊಂಡು ಮಾಡಿದ್ರೆ ಇನ್ನಷ್ಟು ಟೇಸ್ಟಿಯಾಗಿ ಬರುತ್ತೆ. ನಾನು ತೋರಿಸ್ತಾ ಹೋಗ್ತೀನಿ. ಸೊ ನಮ್ಮ ಮೊದಲನೇ ಡಿಶ್ ಇವತ್ತು ನಾನು ಕ್ಯಾರೆಟ್ ಮತ್ತು ಆ್ಯಪಲ್ ಹಲ್ವಾ ಮಾಡ್ತಾ ಇದ್ದೀನಿ. ಸೊ ಯಾಕೆ ಮೊದಲನೇ ಡಿಶ್ಶೇ ಸ್ವಲ್ಪ ಸ್ವೀಟಾಗಿರಲಿ, ಸ್ವೀಟಿಂದಾನೇ ಆರಂಭ ಮಾಡೋಣ ಅಂತ. ಶುಭ ಅಲ್ವಾ ಸ್ವೀಟ್ ಅಂದರೆ. ಸೊ ಹಾಗೆ ನಾನು ಫಸ್ಟು ಅಕ್ಷಯ ಕಲ್ಪ ಅವರ ಆರ್ಗ್ಯಾನಿಕ್ ಕೌ ಗೀನ ಯೂಸ್ ಮಾಡ್ತಾ ಇದ್ದೀನಿ. ಇದು ಒಂದು 4ರಿಂದ 5 ಚಮಚ ಯೂಸ್ ಮಾಡ್ತಾ ಇದ್ದೀನಿ. ಕ್ಯಾರೆಟ್ನ ಹಾಕ್ಕೊತಾ ಇದ್ದೀನಿ. ಬೇಕು ಅಂದರೆ ಇದಕ್ಕೆ ಖರ್ಜೂರ ಕೂಡ ಸೇರಿಸ್ಕೊಬೋದು. ಖರ್ಜೂರನ ಚಿಕ್ಕ ತುಂಡಾಗಿ ಇದು ಕಟ್ ಮಾಡಿಕೊಂಡು ಅದನ್ನು ಇದಕ್ಕೆ ಸೇರಿಸ್ಕೊಬೇಕು. ಪೂರ್ತಿ ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಅಡುಗೆ, ಆರ್ಗ್ಯಾನಿಕ್ ಕ್ಯಾರೆಟು, ಆರ್ಗ್ಯಾನಿಕ್ ತುಪ್ಪ ಎಲ್ಲ ಪ್ರತಿಯೊಂದು ಬಳಸ್ತಾ ಇರೋದು ಇವತ್ತು ಆರ್ಗ್ಯಾನಿಕ್ಕೆ. ಸೌದೆ ಒಲೆಯಲ್ಲಿ ನಾನು ಮೊದಲನೇ ಸಲ ಅಡುಗೆ ಮಾಡ್ತಾ ಇರೋದು. ಐ ಥಿಂಕ್ ಹೆಲ್ಪ್ ಮಾಡಿದ್ದೆ, ಬಟ್ ಕಂಪ್ಲೀಟ್ ಅಡುಗೆ ಮಾಡಿರಲಿಲ್ಲ ಸೌದೆ ಒಲೆಯಲ್ಲಿ. ಇದು ಆ್ಯಕ್ಚುಲಿ ಮೊದಲನೇ ಸಲ. ಇಟ್ಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ಬಟ್ ಹೆವಿ ಸುಡ್ತಾ ಇದೆ, ಕೈ ಎಲ್ಲ ಸುಡ್ತಾ ಇದೆ, ಕಣ್ಣು ಉರಿತಾ ಇದೆ. ಇದೆಲ್ಲ BTS ಹಾಕ್ಕೊಳ್ಳಿ ಅಂತ ನಾನೆಷ್ಟು ಹತ್ಕೊಂಡು ಅಡುಗೆ ಮಾಡ್ತಾ ಇದ್ದೀನಿ ಅಂತ. ಸೊ ಇವಾಗ ನೋಡ್ಬೋದು ಕ್ಯಾರೆಟ್ ಆಲ್ಮೋಸ್ಟ್ ಫ್ರೈ ಆಗಿದೆ, ಫುಲ್ ಫ್ರೈ ಆಗಿದೆ. ಇದಕ್ಕೆ ಇವಾಗ ಆ್ಯಪಲ್ ಹಾಕ್ಕೊಳ್ಳೋಣ. ತುರಿದಿರೋ ಆ್ಯಪಲ್ ನಾನು 2 ತೊಗೊಂಡಿದ್ದೀನಿ, ತುರಿದಿರೋ ಆ್ಯಪಲ್ಲು. ಸೌದೆ ಒಲೆಯಲ್ಲಿ ಅಡುಗೆ ಮಾಡೋದು ಅಷ್ಟು ಈಸಿ ಅಲ್ಲ, ಸಿಕ್ಕಾವಡೆ ಕಷ್ಟ. ನೋಡಿ ಆಲ್ರೆಡಿ ಕೆಂಪಾಗ್ಬಿಟ್ಟಿದೆ. ಇದು ಒಂದು 2 ನಿಮಿಷ ಫ್ರೈ ಆಗಲಿ. ಇಲ್ಲಿ ಇನ್ನೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಇಲ್ಲಿ ನನಗೆ ಗೋಡಂಬಿ ಮತ್ತು ದ್ರಾಕ್ಷಿನ ಹುರ್ಕೊಡೋಕ್ಕೆ ಈಸಿ ಆಗುತ್ತೆ. ಮೇಡಮ್ ಹೆಲ್ಪ್ ಮಾಡ್ತಾ ಇದ್ದಾರೆ ನನಗೆ. ಇದು ಫ್ರೈ ಆಗಾಯಿತು, ಅದನ್ನ ಸೈಡಲ್ಲಿ ಇಟ್ಕೊಂಬಿಡೋಣ. ಅಕ್ಷಯ ಕಲ್ಪ ಅವರ ಪನ್ನೀರ್ ಹಾಕ್ಕೊಳ್ಳೋಣ. ಎಸ್, ಹಾಗೆ ಒಂದು ಸ್ವಲ್ಪ ಸ್ಕ್ರಾಂಬಲ್ ಮಾಡಿಕೊಂಡು ಇದನ್ನು ಕೊಡ್ತಾ ಇದ್ದೀನಿ. ಓಕೆ, ಈ ಟೈಮಲ್ಲಿ ನಾವು ಬೆಲ್ಲನೂ ಹಾಕೊಂಬಿಡೋಣ. ಸೊ ಬೆಲ್ಲ ಕರಗುತ್ತೆ. ನಾನು ಸ್ವೀಟ್ ಸ್ವಲ್ಪ ಕಡಿಮೆನೇ ತಿನ್ನೋದು, ಬಟ್ ಎಲ್ರಿಗೋಸ್ಕರ ಸ್ವಲ್ಪ ಜಾಸ್ತಿ ಹಾಕೋಣ. ಓಕೆ, ಸೊ ನಾವು ಇದಕ್ಕೆ ತುಪ್ಪ ಹಾಕ್ಕೊಂಡಿದ್ದೀವಿ, ಕ್ಯಾರೆಟ್ ಹಾಕ್ಕೊಂಡಿದ್ದೀವಿ, ಆ್ಯಪಲ್ ಹಾಕ್ಕೊಂಡಿದ್ದೀವಿ, ಪನ್ನೀರ್ ಹಾಕ್ಕೊಂಡಿದ್ದೀವಿ, ಹಾಗೆ ಅಕ್ಷಯ ಕಲ್ಪ ಅವರ ಹಾಲು ಕೂಡ ಹಾಕ್ಕೊಂಡಿದ್ದೀವಿ.
ಈಗ ನನಗೆ ಎಕ್ಸ್ಕ್ಲೂಸಿವ್ ಆಗಿ ಒಂದು ಪ್ರಾಡಕ್ಟ್ ಕೊಟ್ಟಿದ್ದಾರೆ ಅಕ್ಷಯ್ ಕಲ್ಪ ಅವರು. ಗೆಸ್ ಮಾಡಿ ಏನು ಅಂತ. ಇದಿನ್ನೂ ಲಾಂಚೇ ಆಗಿಲ್ಲ ಆ್ಯಕ್ಚುಲಿ, ಯೆಟ್ ಟು ಲಾಂಚ್. ಅಕ್ಷಯ್ ಕಲ್ಪ ಅವರ ಮಿಲ್ಕ್ ಪೌಡರ್. ಇದು ಲಾಂಚ್ ಆಗಿಲ್ಲ ಇನ್ನೂ, ಬಟ್ ನನಗೆ ಆ ಪುಣ್ಯ ಸಿಕ್ಕಿದೆ, ಆ ಭಾಗ್ಯ ಸಿಕ್ಕಿದೆ. ನನಗೆ ಫಸ್ಟ್ ಟೈಮ್ ಕೊಟ್ಟಿದ್ದಾರೆ ಪ್ರಾಡಕ್ಟ್ನ ಯೂಸ್ ಮಾಡೋದಕ್ಕೆ ಅಡುಗೆಯಲ್ಲಿ. ಸೊ ನಾನು ಅಕ್ಷಯ್ ಕಲ್ಪ ಅವರ ಮಿಲ್ಕ್ ಪೌಡರ್ನ ಇದಕ್ಕೆ ಒಂದು 2-3 ಸ್ಪೂನ್ ಹಾಕ್ತಾ ಇದ್ದೀವಿ. ಓಕೆ, ನೀವು ರೆಡಿ ಇದ್ದೀರಾ? ನಾವು ಆಗ್ಲಿಂದ ಕಾಯ್ತಾ ಇದೀವಿ. ಬಟ್ ಬಾಯಲ್ಲಿ ನೀರು ಬರ್ತಾ ಇರೋದು ಕಾಣಿಸ್ತಾ ಇದೆ. ಯಾವಾಗ ಕೊಡ್ತಿರೋ ಅಂತ ವೇಟ್ ಮಾಡ್ತಾ ಇದೀವಿ. ಓಕೆ, ರೆಡಿ 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 ರೆಡಿ. Yes, yes. ಲೆಟ್ಸ್ ಗೋ. ಯಾ, ಡನ್. ಓಕೆ, ಕ್ಯಾರೆಟ್ ಹಲ್ವಾ ರೆಡಿ ಇದೆ. ಸೊ ಸರ್ವ್ ಮಾಡೋಣ. ಓ, ಹಲ್ವಾ ರೆಡಿ ಆಗಿದೆ. ಒಂದು ಲಾಸ್ಟ್ ಸ್ಟೆಪ್ಪು, ಒಂದು ಟಚ್ ಆ್ಯಡ್ ಮಾಡೋಣ. ಅಕ್ಷಯ್ ಕಲ್ಪ ಅವರ ತುಪ್ಪ ಇನ್ನೊಂದ್ಸಲ ಇದ್ರ ಮೇಲೆ ಹಾಗೆ ಹಾಕೋಣ. ಯಾ, ಪರ್ಫೆಕ್ಟ್ ಫಾರ್ ಆಲ್ ದ ತುಪ್ಪ ಲವರ್ಸ್. ಆ್ಯಂಡ್ ಅಕ್ಷಯ್ ಕಲ್ಪ ಅವರ ಆರ್ಗ್ಯಾನಿಕ್ ತುಪ್ಪ ಆ್ಯಂಡ್ ಪನ್ನೀರ್ ಆ್ಯಂಡ್ ಹಾಲನ್ನು ಯೂಸ್ ಮಾಡಿಕೊಂಡು ಮಾಡಿರುವಂಥ ಆ್ಯಪಲ್ ಮತ್ತು ಕ್ಯಾರೆಟ್ ಹಲ್ವಾ ರೆಡಿ. ಮ್ಯಾಮ್ ಪ್ಲೀಸ್. ಓ, ರೆಡಿ ಇಟ್ಕೊಂಡ್ಬಂದ್ಬಿಟ್ಟಿದ್ದಾರೆ ಸ್ಪೂನ್ನ. ವೆರಿ ಟೆಂಪ್ಟಿಂಗ್, ಯು ನೋ. ಪ್ಲೀಸ್ ಟ್ರೈ. ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದ್ಯಾ? ಬಾಯಲ್ಲಿ ಹಾಕೊಂಡಿದ ತಕ್ಷಣ ಈ ಹೇಳ್ಬಿಟ್ಟು. ತರ ಅಂದ್ರೆ ಸೌದೆಲ್ ಮಾಡ್ತಿರೋದು ಅಷ್ಟು ಟೇಸ್ಟ್ ಬರಲ್ಲ ಅನ್ಕೊಂಡಿದ್ದೆ. ತುಂಬಾ ನ್ಯಾಚುರಲ್, ತುಂಬಾ ಒಳ್ಳೆ ಟೇಸ್ಟ್ ಆಗಿದೆ. ಕಷ್ಟ ಏನಿಲ್ಲಪ್ಪ, ನಾನು ಇಷ್ಟಪಟ್ಟೆ ಅಡುಗೆ ಮಾಡಿರೋದು. ಕಷ್ಟ ಅಂದರೆ ಫಸ್ಟ್ ಟೈಮ್ ಸೌದೆ ಒಲೆಯಲ್ಲಿ, ಅದು ಪರವಾಗಿಲ್ಲ. ಸೂಪರ್, ಚೆನ್ನಾಗಿದ್ಯಾ? ರಿಯಲಿ ವೆರಿ ನೈಸ್. ಕ್ವಿಕ್ ಆಗಿ ಒಂದು ಡೆಸರ್ಟ್ ಮಾಡಬೇಕು ಅಂದರೆ, ಮನೇಲಿ ಯಾರು ಗೆಸ್ಟ್ ಬರ್ತಾ ಇದ್ದಾರೆ, ಕ್ವಿಕ್ ಆಗಿ ಡೆಸರ್ಟ್ ಮಾಡಬೇಕು ಅಂದರೆ ಈ ರೆಸಿಪಿನ ಫಾಲೋ ಮಾಡಿ. ಎಷ್ಟು ಬೇಗ ಆಗೋಯ್ತು ಅಲ್ವಾ? ಆ್ಯಕ್ಚುಲಿ ಕ್ವಿಕ್ ರೆಸಿಪಿ. ಯಾ, ಕ್ಯಾರೆಟ್ ಹಲ್ವಾಗಿಂತ ಕ್ವಿಕ್ ಆಗಿ ಮಾಡ್ಬೋದು ಇದು. ಯಾ, ಪರ್ಫೆಕ್ಟ್ ಆಗಿದೆಯಾ? ಅವ್ರು ಒಂದೇ ಮಾತು ಪರ್ಫೆಕ್ಟ್ ಅಂತ ಹೇಳ್ಬಿಟ್ಟಿದ್ದಾರೆ. ರೆಡಿ ಮಾಡಿ ಇಟ್ಟಿದ್ರು ಇಂಗ್ರೀಡಿಯೆಂಟ್ಸ್ ಎಲ್ಲ. ನೀವು ಹೇಳಿ ಸರ್ ಹೇಗಿದೆ ಅಂತ. ತುಂಬಾ ಸೂಪರ್ ಆಗಿದೆ ಮೇಡಮ್. ಸೂಪರ್ ಆಗಿದೆಯಾ? ಓಕೆ. ತುಂಬಾ ಚೆನ್ನಾಗಿದೆ ಮೇಡಮ್. ಬಾಯಿಗೆ ಹಾಕೊಂಡಿದ ತಕ್ಷಣ ಹೇಳ್ತಾ ಇದಾರೆ ಚೆನ್ನಾಗಿದೆ ಅಂತ. ಫೀಲ್ ಮಾಡಿದ್ದು ಚೆನ್ನಾಗಿದೆಯಲ್ಲ? ಚೆನ್ನಾಗಿದ್ಯಾ? ತುಂಬಾ ಚೆನ್ನಾಗಿದೆ. ಓಕೆ, ಸೂಪರ್. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಆಗಿದೆ. ಸೂಪರ್ ಆಗಿದೆ. ಸ್ವೀಟ್ ಕರೆಕ್ಟ್ ಇದೆಯಾ? ಕಡಿಮೆ ಹಾಕಿ. ಹೌದಾ? ಥ್ಯಾಂಕ್ ಯು. ಪ್ಲೀಸ್ ಟೇಸ್ಟ್ ಮಾಡಿ. ಹೇಗಿದ್ದೀರಾ? ಚೆನ್ನಾಗಿದೆ. ತುಂಬಾ ಬಿಸಿಲಿದೆ ಅಲ್ವಾ? ತುಂಬಾ ಹೌದು. ಬಿಸಿಲಿದೆ. ಕಣ್ಣೆಲ್ಲ ಓಕೆನಾ? ನೀವೇ ಕಾಣಿಸ್ತಾ ಮಾಡಿದ್ದ? ಹೌದು, ನಾನು ಟೇಸ್ಟ್ ಮಾಡ್ಬೋದಾ? ಮಾಡಿ. ನೀವು ತಿಂದ್ರಾ? ಇಲ್ಲ. ಇದೊಂದು ಬೇಡ ತಿನ್ನಿ ಅಲ್ಲ. ಕೊಡಿ. ಚೆನ್ನಾಗಿದೆ. ಸ್ವೀಟ್ ಕಡಿಮೆ ಅಂತ ಯಾರೋ ಹೇಳ್ದಂಗಿತ್ತಲ್ಲ. ಪರ್ಫೆಕ್ಟ್ ಆಗಿದೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಬೊಂಬಾಟ್ ಆಗಿದೆ. ಏ, ತುಂಬಾ ಚೆನ್ನಾಗಿದೆ. ಹೇಳಿ ಏನೋ ಬರ್ತಾ ಇದೆಲ್ಲ, ಹೇಳಿ. ಒಂದೊಂದ್ಸರಿ ಕಚ್ಚಿದಾಗೂ ಟೇಸ್ಟ್ ಮಾಡಿದಾಗ ಒಂದೊಂದು ಫ್ಲೇವರ್ ತರ ಬರ್ತಾ ಇದೆ. ತುಂಬಾ ಚೆನ್ನಾಗಿದೆ. ಹೌದು, ಇಟ್ಸ್ ಮೆಡ್ಲಿ ಆಫ್ ಟೆಕ್ಸ್ಚರ್ಸ್. ಅಂದ್ರೆ ಆಪಲ್ದು ಒಂದು ಟೆಕ್ಸ್ಚರ್ ಇದೆ, ಕ್ಯಾರೆಟ್ದು ಒಂದು ಟೆಕ್ಸ್ಚರ್ ಇದೆ. ಅಕ್ಷಯ್ ಕಲ್ಪ ಅವ್ರ ಆರ್ಗ್ಯಾನಿಕ್ ಪನ್ನೀರ್ ಒಂಥರ ಸೂಪರ್ ಸ್ಟಾರ್ ಆಫ್ ದ ಡಿಶ್ ಅಂತಾನೆ ಹೇಳ್ಬೋದು. ಅಂಡ್ ಅವರ ಘೀ ಕೂಡ ಅಲ್ಟಿಮೇಟ್ ಆಗಿದೆ. ತುಂಬಾ ಚೆನ್ನಾಗಿದೆ. ಅಂಡ್ ಅದು ನೋಡೋದಕ್ಕೂ ಚಂದ. ಅದು ಸ್ಮೆಲ್ ಇದೆಯಲ್ಲ, ಇನ್ನೂ ಸಿಕ್ಕಾಪಟ್ಟೆ ಸಕ್ಕದಾಗಿದೆ ಅದು ಫ್ಲೇವರ್ ಸ್ಮೆಲ್. ತುಂಬಾ ಖುಷಿಯಾಗಿ ತಿನ್ಬೋದು, ಯಾ. ಅಷ್ಟು ಚೆನ್ನಾಗಿದೆ. ಆ್ಯಂಡ್ ನನಗೆ ನಮ್ಮ DOP ಅವರು ಬಂದು ಟೇಸ್ಟ್ ಮಾಡಿ ಹೇಳಬೇಕು. ಈಗ ಬೇರೆಯವ್ರಿಗೆ ಕ್ಯಾಮ್ರಾನ ಹ್ಯಾಂಡ್ ಓವರ್ ಮಾಡಿ ನಮ್ಮ DOP ಅವರು ಕ್ಯಾಮ್ರಾ ಮುಂದೆ ಬರ್ತಾ ಇದ್ದಾರೆ. ಬನ್ನಿ, ಅನ್ನಿಸ್ತಾ ಇತ್ತು. ಹಾಗೆ ನಿಮ್ಮ ಕಣ್ಣೀರ್ ಜೊತೆಗೆ ನಮಗೂ ಕಣ್ಣೀರವ. ಕ್ಯಾಮ್ರಾ ಫೇವರ್ ತಗೊಳ್ಳಿ ಕ್ಯಾಮ್ರಾಮ್ಯಾನ್. ಚೆನ್ನಾಗಿದೆಯಾ? ತುಂಬಾ ಸಕ್ಕತ್ತಾಗಿದೆ. ಹೌದಾ? ತುಂಬಾ ಚೆನ್ನಾಗಿದೆ. ಹಾಂ, ತುಪ್ಪ, ಕ್ಯಾರೆಟ್ ಎಲ್ಲ ಬೇರೆ ತರ ಫ್ಲೇವರ್ ಬರುತ್ತೆ. ಯಾ ಅಲ್ವಾ? ಕ್ಯಾರೆಟ್ ಹಲ್ವಾಗಿಂತ ಇದು ಒಂಥರ ಡಿಫ್ರೆಂಟ್ ಆಗಿದೆ ಅಲ್ವಾ? ಎಸ್, ಸೂಪರ್. ಥ್ಯಾಂಕ್ ಯು. ಓಕೆ, ಸೊ ನೋಡಿದ್ರಲ್ಲ, ನಮ್ಮ ಆ್ಯಪಲ್ ಮತ್ತು ಕ್ಯಾರೆಟ್ ಹಲ್ವಾ ಹಿಟ್ಟಾಯಿತು, ಸೂಪರ್ ಹಿಟ್ಟಾಯಿತು, ಎಲ್ರಿಗೂ ಇಷ್ಟ ಆಯಿತು. ಇನ್ನೇನು ಆಲ್ಮೋಸ್ಟ್ ಖಾಲಿನೂ ಆಗ್ತಾ ಇದೆ ಪ್ಲೇಟಲ್ಲಿ. ಎಸ್, ಸೊ ಇವಾಗ ಒಂದು ಹೆಲ್ದಿಯಾಗಿ ಒಂದು ಸ್ಯಾಲೆಡ್ ಮಾಡೋಣ ಅಂತ ಇಲ್ಲಿರೋವಂಥ ಒಂದಷ್ಟು ಗ್ರೀನ್ಸ್ನ ಬೆಳೆಸಿದ್ದಾರೆ. ಅಂದರೆ ಒಂದೆಲ್ಗ ಸೊಪ್ಪು ಇರ್ಬೋದು, ಬಸಳೆ ಸೊಪ್ಪು ಇರ್ಬೋದು, ಬೇಬಿ ಸ್ಪಿನಚ್ ಅಂದರೆ ಪಾಲಕ್ ಸೊಪ್ಪು ಇರ್ಬೋದು, ಮೆಂತ್ಯ ಸೊಪ್ಪು, ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಒಂದು ಹೆಲ್ದಿಯಾಗಿರುವಂಥ ಸ್ಯಾಲೆಡ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಇಟ್ಸ್ ವೆರಿ ಸಿಂಪಲ್, ತುಂಬ ಸಿಂಪಲ್ ಆಗಿದೆ ರೆಸಿಪಿ. ನಾನು ಹೇಳ್ತಾ ಹೋಗ್ತೀನಿ. ಇಂಗ್ರೀಡಿಯೆಂಟ್ಸ್ ಫಸ್ಟ್ ಆಫ್ ಆಲ್ ಎಲ್ಲ ಕನಿಕಾ ಅವರು ರೆಡಿ ಮಾಡಿಟ್ಟಿದ್ರು. ಕ್ಯಾಪ್ಸಿಕಮ್ ಇದೆ, ಕ್ಯಾಬೇಜ್ ಇದೆ, ಆ್ಯಂಡ್ ಸ್ಲೈಸ್ ಮಾಡಿರುವಂಥ ಆನಿಯನ್ಸ್ ಇದೆ.
ಆ್ಯಂಡ್ ಟೆಕ್ಸ್ಚರ್ ವೈಸ್ ನಿಮಗೆ ಯಾವ್ಯಾವ ರೀತಿ ಕಟ್ ಮಾಡ್ಕೊಬೇಕೋ ಆ ರೀತಿ ನೀವು ಕಟ್ ಮಾಡ್ಕೊಬೋದು. ನೀವು ತಿನ್ನುವಾಗ ಒಂದು ಬೈಟ್ಗೆ ಅದು ಡಿಫ್ರೆಂಟಾಗಿ ಟೆಕ್ಸ್ಚರ್ಸ್ ಕೊಡುತ್ತೆ. ಆದರೆ ವಿ ಹ್ಯಾವ್ ಕ್ಯೂಕಂಬರ್ ಆಲ್ಸೋ. ಆ್ಯಂಡ್ ಓಕೆ, ಯೂಶಲಿ ಸ್ಯಾಲಡ್ಸ್ಗೆಲ್ಲ ಆಲಿವ್ ಆಯಿಲ್ ಯೂಸ್ ಮಾಡ್ತಾರೆ. ನಾನು ಇವತ್ತು ವರ್ಜಿನ್ ಕೋಕೋನಟ್ ಆಯಿಲ್ ಆರ್ಗ್ಯಾನಿಕ್ ಯೂಸ್ ಮಾಡ್ತಾ ಇದ್ದೀನಿ. ಇವರು ವಿನೆಗರ್ ಆ್ಯಂಡ್ ಐಮ್ ಆಲ್ಸೋ ಯೂಸಿಂಗ್ ಅಕ್ಷಯ್ ಕಲ್ಪ ಅವರ ಮೈಲ್ಡ್ ಚೆಡರ್ ಚೀಸ್ ಆ್ಯಂಡ್ ಆಲ್ಸೋ ಪೆಪ್ಪರ್ ಆರ್ಟಿಸನ್ ಚೀಸ್ನ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಹೆಸರು ಕಾಳು ಇದು ಬೇಯಿಸ್ಕೊಂಡಿರೋದು. ಓಕೆ, ನೀವು ಆ್ಯಕ್ಚುಲಿ ನೆನೆಸ್ಕೊಂಡು ಅದು ಉಸ್ಲಿನೂ ಬೇಯಿಸ್ಕೊಬೋದು, ಬಟ್ ಇದು ಉಸ್ಲಿ ಅಲ್ಲ, ಹಾಗೆ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಆ್ಯಂಡ್ ಓಕೆ, ಬೇಸ್ ಆಫ್ ದ ಸ್ಯಾಲಡ್ ಅಂದರೆ ಸೊಪ್ಪುಗಳು. ನಾವು ಲೆಟಿಸ್ ಅಂತ ಏನು ಹೇಳ್ತೀವೋ, ಸಿಟಿಯೆಲ್ಲ ಬರ್ಗರು, ಸ್ಯಾಂಡ್ವಿಚಸ್ಸು ಮತ್ತು ಬೇರೆ ಸ್ಯಾಲಡ್ಸ್ಗೆಲ್ಲ ನಾವು ಲೆಟಿಸ್ನ ಯೂಸ್ ಮಾಡ್ತೀವಿ. ಲೆಟಿಸಲ್ಲೂ ತುಂಬ ವೆರೈಟಿ ಇದೆ, ಬಟ್ ನಮ್ಮ ಇಂಡಿಯನ್ ಗ್ರೋನ್ ವೆರೈಟೀಸಲ್ಲಿ ಒಂದಷ್ಟು ಸೊಪ್ಪುಗಳಿದ್ದಾವೆ ವಿಚ್ ಇಸ್ ಇಂಡಿಜಿನಸ್ ಟು ಇಂಡಿಯಾ. ಆ್ಯಂಡ್ ಇಲ್ಲಿ ಬೆಳೆಸ್ತಾ ಇರೋದ್ರಲ್ಲಿ ಒಂದಷ್ಟು ಸೊಪ್ಪುಗಳಿದೆ. ಇಲ್ಲಿ ನೋಡಿ, ಇಲ್ಲಿ ಬಸಳೆ ಸೊಪ್ಪಿದೆ, ಒಂದೆಲಗ ಸೊಪ್ಪಿದೆ, ಆ್ಯಂಡ್ ಕೊತ್ತಂಬರಿ ಸೊಪ್ಪು ಆ್ಯಂಡ್ ಮೆಂತ್ಯ ಸೊಪ್ಪು, ಇಲ್ಲಿ ಸ್ಪ್ರಿಂಗ್ ಆನಿಯನ್. ಓಕೆ, ಏನು ಮೆಂತ್ಯ ಸೊಪ್ಪು, ಬೇಬಿ ಸ್ಪಿನಚ್ ಕೂಡ ಇದೆ. ನಾವು ಬೆಳಗ್ಗೆ ಹಾರ್ವೆಸ್ಟ್ ಮಾಡಿದ್ವಲ್ಲ ಅದು. ಆ್ಯಂಡ್ ಐಮ್ ಆಲ್ಸೋ ಯೂಸಿಂಗ್ ಚೆರಿ ಟೊಮೆಟೋಸ್ ಫಾರ್ ದ ಸ್ಯಾಲಡ್. ಚೆರಿ ಟೊಮೆಟೋಸ್ ಆ್ಯಕ್ಚುಲಿ ತುಂಬ ಸ್ವೀಟ್ ಫ್ಲೇವರ್ ಕೊಡುತ್ತೆ, ಒಂಥರ ತುಂಬ ಚೆನ್ನಾಗಿರುತ್ತೆ, ಮೌತ್ ಫೀಲ್ ತುಂಬ ಚೆನ್ನಾಗಿರುತ್ತೆ ತಿಂದರೆ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್. ಓಕೆ, ಸೊ ಫಸ್ಟಾಗಿ ನಾವು ಇದು ಬಸಳೆ ಸೊಪ್ಪನ್ನ ಹಾಕೊಳ್ಳೋಣ ಬೌಲ್ಗೆ. ಆ್ಯಂಡ್ ಒಂಚೂರು ಒಂದೆಲ್ಗ ಸೊಪ್ಪನ್ನ ಹಾಕೊಳ್ಳೋಣ. ಒಂದೆಲ್ಗ ತುಂಬ ಒಳ್ಳೆಯದು ಅಂತಾರೆ. ಐ ಥಿಂಕ್ ಡಯಾಬಿಟಿಕ್ ಪೇಷಂಟ್ಸ್ಗೆಲ್ಲ ಒಳ್ಳೇದಲ್ವಾ ಇದು. ಆ್ಯಂಡ್ ಮೆಂತ್ಯ ಸೊಪ್ಪು ಇಲ್ಲಿ ಬಿಡಿಸಿಟ್ಟಿದ್ದಾರೆ, ಸೊ ಒಂಚೂರು ಮೆಂತ್ಯ ಸೊಪ್ಪು ಕೂಡ ಹಾಕೊಳ್ಳೋಣ. ಅದಾದಮೇಲೆ ರೆಡಿ. ಓಕೆ, ಬೇಬಿ ಸ್ಪಿನಚ್, ಪಾಲಕ್ ಸೊಪ್ಪನ್ನು ಹಾಕೊಳ್ಳೋಣ. ಆ್ಯಂಡ್ ಒಂಚೂರು ಸ್ಪ್ರಿಂಗ್ ಆನಿಯನ್ ಒಂಚೂರು ಚಾಪ್ ಮಾಡ್ಕೊಂಡು ಹಾಕೊಳ್ಳೋಣ. ಸೊ ಸೊಪ್ಪುಗಳನ್ನೆಲ್ಲ ಹಾಕೊಂಡಾಯಿತು, ಮಿಕ್ಸ್ ಮಾಡಾಯಿತು. ಇದಕ್ಕೆ ನಾವು ಒಂದಷ್ಟು ಕ್ಯಾಬೇಜ್ ಹಾಕೊಳ್ಳೋಣ. ಓಕೆ, ಚಾಪ್ ಮಾಡಿರೋ ಕ್ಯಾಬೇಜು, ಒಂದು ಕೈ ಹಿಡಿಯಷ್ಟು ಕ್ಯಾಪ್ಸಿಕಮ್ ಆ್ಯಂಡ್ ರೆಡ್ ಆನಿಯನ್ ಒಂದು ಸ್ವಲ್ಪ. ಓಕೆ, ಕ್ಯೂಕಂಬರ್ ಹಾಕೊಳ್ಳೋಣ, ಅರ್ಧ ಬೌಲಷ್ಟು ಸಾಕು. ಈಗ ಚೆರಿ ಟೊಮೆಟೋಸ್, ಇದನ್ನು ನಾನೇನು ಮಾಡ್ತೀನಿ, ಸ್ವಲ್ಪ ದೊಡ್ಡದಿದ್ರೆ ಯು ಕ್ಯಾನ್ ಮೇಕ್ ಇಟ್ ಇಂಟು ಕ್ವಾರ್ಟರ್ಸ್. ಸೊ ಬೇಯಿಸ್ಕೊಂಡಿರೋ ಹೆಸರು ಕಾಳಿದೆ, ಸೊ ಇದು ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಸೊ ಐ ಆಮ್ ಗೋನ್ ಟು ಯೂಸ್ ದೇರ್ ಪೆಪ್ಪರ್ ಆರ್ಟಿಸನ್ ಚೆಡರ್ ಚೀಸ್. ಓಕೆ, ಸೊ ಇದನ್ನು ಏನು ಮಾಡೋಣ, ನಾವು ಡೈಸಸಲ್ಲಿ ಕಟ್ ಮಾಡ್ಕೊಳ್ಳೋಣ. ಕೊಡುತ್ತೆ, ಹಾಗೆ ಒಂದು ಸ್ವಲ್ಪ ಶಾರ್ಪ್ನೆಸ್ ಕೊಡುತ್ತೆ ಚೀಸು. ನಿಮಗೆ ಒಂದು ಸ್ವಲ್ಪ ಬೈಟ್ ಬರುತ್ತೆ, ಆ್ಯಂಡ್ ಚೀಸ್ನ ನಿಮಗೆ ಕ್ರೀಮಿನೆಸ್ ಬರುತ್ತೆ, ಆ್ಯಂಡ್ ಕ್ಯಾಬೇಜು ಈರುಳ್ಳಿಯಿಂದ ನಿಮಗೆ ಒಂದು ಸ್ವಲ್ಪ ಕ್ರಂಚಿನೆಸ್ ಆ್ಯಡ್ ಆಗುತ್ತೆ. ಓಕೆ, ಸೊ ಇವಾಗ ಸ್ಯಾಲಡಲ್ಲಿರೋ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಾಯಿತು. ಇವಾಗ ಅದಕ್ಕೆ ಡ್ರೆಸ್ಸಿಂಗ್ ಮಾಡಬೇಕಾಗುತ್ತೆ. ಸೊ ಡ್ರೆಸ್ಸಿಂಗಿಗೆ ಯೂಶಲಿ ಸ್ಯಾಲಡ್ಸ್ಗೆಲ್ಲ ಆಲಿವ್ ಆಯಿಲ್ ಪ್ರಿಫರ್ ಮಾಡ್ತಾರೆ, ಬಟ್ ನಾನಿವತ್ತು ಇವರ ಕೋಕೋನಟ್ ಆಯಿಲ್ನ ಯೂಸ್ ಮಾಡಿಕೊಂಡು ಡ್ರೆಸ್ಸಿಂಗ್ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಅಂದರೆ ಕೋಕೋನಟ್ ಆಯಿಲು. ಮೊದಲನೇದಾಗಿ ಆಯಿಲ್ ಹಾಕೊಳ್ಳೋಣ. ನಾನು ಹನಿ ಕೂಡ ಹಾಕೊತಾ ಇದ್ದೀನಿ. ಚೂರು ಸಾಲ್ಟು ಮತ್ತು ಪೆಪ್ಪರ್. ಆ್ಯಕ್ಚುಲಿ ಸ್ಯಾಲಡ್ ಡ್ರೆಸ್ಸಿಂಗ್ಸಲ್ಲಿ ಒಂದು ಸ್ವಲ್ಪ ಸ್ವೀಟ್ನೆಸ್ ಇದ್ದರೆ ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕೆ ಒಂದು ಸ್ವಲ್ಪ ಲೈಮ್ ಜ್ಯೂಸ್ ಹಾಕ್ಕೊತಾ ಇದ್ದೀನಿ, ಲೈಮ್ನ ಸ್ಕ್ವೀಸ್ ಮಾಡ್ಕೊತಾ ಇದ್ದೀನಿ. ಬಟ್ ನಾಟ್ ದ ಲೀಸ್ಟ್ ಒಂಚೂರು ವಿನೆಗರ್ ಆ್ಯಡ್ ಮಾಡ್ಕೊಳ್ಳೋಣ ಇದಕ್ಕೆ. ಎಸ್, ಇದನ್ನು ಯೂಶ್ವಲಿ ನೀವು ವಿಸ್ಕ್ ಇದ್ರೆ ಮನೇಲಿ ವಿಸ್ಕ್ ಮಾಡ್ಕೊಬೋದು. ಇಲ್ಲಿ ನಾನು ಫೋರ್ಕಲ್ಲೇ ಒಂಚೂರು ವಿಸ್ಕ್ ಮಾಡ್ಕೊತಾ ಇದ್ದೀನಿ. ಇಲ್ಲಾಂದರೆ ಆ್ಯಕ್ಚುಲಿ ಇದನ್ನು ಮಿಕ್ಸಿಯಲ್ಲಿ ಹಾಕಿ ಒಂದು ರೌಂಡ್ ರುಬ್ಬಿಟ್ರೆ ಆಗೋಗುತ್ತೆ ವಿನಿಗ್ರೆಟ್ಟು. ಎಸ್, ನಮ್ಮ ವಿನಿಗ್ರೆಟ್ ರೆಡಿ ಇದೆ ಸ್ಯಾಲಡ್ಗೆ. ಟೇಸ್ಟ್ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಸೊ
ಈ ಒಂದು ಸ್ಯಾಲೆಡ್ ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಇದಕ್ಕೆ ನಾನು ಡ್ರೆಸ್ಸಿಂಗ್ ಹಾಕ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಡ್ರೆಸ್ಸಿಂಗ್ ಹಾಕೋಣ. ನಾನು ಸ್ವಲ್ಪ ಎಕ್ಸ್ಟ್ರಾನೇ ಹಾಕ್ಕೊತಾ ಇದ್ದೀನಿ. ಎಸ್, ಡನ್. ಈಗ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು. ಈಗ ಒಂದು ಸ್ವಲ್ಪ ಟಾಸ್ ಮಾಡೋಣ. ಹಿಂಗಲ್ವಾ? ಎಕ್ಸ್ಪರ್ಟ್ ಶೆಫ್ ಆಗಿಬಿಟ್ಟಿದ್ದೀರಲ್ಲ. ಎಂತ ಇಲ್ಲ. ಸೊ ದಟ್ಸ್ ಇಟ್ ಆ್ಯಂಡ್ ಇಟ್ಸ್ ಆಲ್ರೆಡಿ ಟಾಸ್ಡ್. Irresistible. So that's why I'm the first one to taste. ಫಸ್ಟ್ ಕಸ್ಟಮರ್ ನಮ್ಮ ಸ್ಯಾಲೆಡ್ಗೆ ಮೇಡಮ್ ಅವರು. Yes. ಸೊ ಐ ಹೋಪ್ ಯು ಎಂಜಾಯ್ಡ್, ಐ ಹೋಪ್ ಯು ಲೈಕ್ ಇಟ್. Heavenly. ಡೆಲಿಷಿಯಸ್ ಆಗಿದೆ. ಹೆಂಗಿದೆ ಮಸ್ತಾಗಿದೆ. ವೆರಿ ವೆರಿ ನೈಸ್ ಆ್ಯಕ್ಚುಲಿ. ಇನ್ನೊಂದು ಸ್ವಲ್ಪ ಡ್ರೆಸ್ಸಿಂಗ್ ಹಾಕ್ಬೋದು ಆ್ಯಕ್ಚುಲಿ, ಅಡ್ಡಿ ಇಲ್ಲ. ಬಟ್ ತುಂಬ ಚೆನ್ನಾಗಾಗಿದೆ. ಐ ಆಮ್ ಗೆಟಿಂಗ್ ದಟ್ ಸವರ್ನೆಸ್ ಸಿಗ್ತಾ ಇದೆ, ಸ್ವೀಟ್ನೆಸ್ ಸಿಗ್ತಾ ಇದೆ. ಆ್ಯಂಡ್ ಆ ಟೆಕ್ಸ್ಚರ್ಸೇ ಮಜಾ. ಆ ಚೀಸ್ ಒಂದು ಸ್ವಲ್ಪ ಸಾಫ್ಟು, ಕ್ಯೂಕಂಬರ್ ಕ್ರಂಚಿ ಆಗಿದೆ, ಕ್ಯಾಬೇಜು ಕ್ರಂಚಿ ಆಗಿದೆ. ಇಟ್ಸ್ ಅ ನೈಸ್ ಮಿಕ್ಸ್ ಆಫ್ ಫ್ಲೇವರ್ಸ್ ಅಂತಲೇ ಹೇಳ್ಬೋದು. ಡೆಫಿನೆಟ್ಲಿ ದಯವಿಟ್ಟು ಮನೇಲಿ ನೀವು ಒಂದು ಸಲ ಟ್ರೈ ಮಾಡಿ. ನೀವು ಸ್ಯಾಲಡಿಗೆ ಬೇಕು ಅಂದರೆ ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕೊಬೋದು, ಬಟ್ ಡ್ರೆಸ್ಸಿಂಗ್ ಅಂತೂ ಇದನ್ನು ಟ್ರೈ ಮಾಡಿ. ಆಲಿವ್ ಆಯಿಲ್ ಎಕ್ಸ್ಪೆನ್ಸಿವು, ಬಟ್ ಇದನ್ನು ನೀವು ಒಂದ್ಸಲ ಕೋಕೋನಟ್ ಆಯಿಲಲ್ಲೂ ಟ್ರೈ ಮಾಡಿ ನೋಡಿ. ಡ್ರೆಸ್ಸಿಂಗ್ನ ಸೂಪರಾಗಿ ಬಂದಿದೆ. ನನ್ನ ಸೆಕೆಂಡ್ ಕಸ್ಟಮರ್. ಚೆನ್ನಾಗಿದೆಯಾ? ಅಮೇಸಿಂಗ್. Okay. ಎಲ್ಲ ಫ್ಲೇವರು ಟೆಕ್ಸ್ಚರ್ ಕೊಡ್ತಿದೆ, ಎಲ್ಲ ಫ್ಲೇವರು ಫೀಲ್ ಆಗ್ತಿದೆ. ಓಕೆ, ಅಮೇಸಿಂಗ್, ಸೂಪರ್. ನೈಸ್. ಸರಿ.